ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆಗ್ಲಿ ಬಿಡು, ಹಳೆಯ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋದ್ ಬಿಟ್ಟು ಅಡ್ಡಬಾಯಿ ಹಾಕ್ತಿದ್ಯಲ್ಲೇ. ರೀ ಏನ್ರೀ ಮಾತಾಡ್ತಿದ್ದೀರಾ? ಸರಿ ಹೋಗಂಗಿದ್ದಿದ್ರೆ ಯಾವಾಗ್ಲೂ ಸರಿ ಹೋಗ್ತಿತ್ತು. ಆ ನರ್ಕ ಕಳಿಸ್ಬಾರ್ದು ಅಂತ ತಾನೆ ನಾವ್ ಇಲ್ಲಿವರೆಗೆ ಹೋರಾಟ ಮಾಡ್ಕೊಂಡ್ ಬಂದಿರೋದು. ಏಯ್, ಪ್ರಪಂಚದಲ್ಲಿ ಯಾವ ಮಕ್ಳಿಗೋ ನಿನ್ನಂತ ತಾಯಿ ಸಿಗಬಾರ್ದು ಕಣೆ. ಎಲ್ಲ ತಾಯಿಂದ್ರು ತಮ್ಮ ಮಕ್ಳ ಜೀವನ ಚೆನ್ನಾಗಿರ್ಬೇಕು ಅಂತ ಬಯಸಿದ್ರೆ ನಿನ್ ಮಗಳ ಜೀವನನ ಕೈಯಾರೆ ಹಾಳು ಮಾಡ್ತಿದ್ಯಲ್ಲೇ. ಹಾಳ್ ಮಾಡಕ್ ನೋಡ್ತಿರೋದು ನೀವು, ಅವಳ ಜೀವನ ಕಡ್ವಾಗಿ ನಿಂತಿರೋದು ನೀವು, ಅವಳು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಿರೋಳು ನಾನು. ಏನೇ ಆಸೆ ಪಡ್ತಾ ಇರೋದು? ಗಡ್ಡನ್ ಬಿಟ್ಟು ಹೆಣ್ಣು ಚೆನ್ನಾಗಿರ್ತಾಳೆ ಅಂತ ಹೇಳ್ತಾ ಇದೆಯಲ್ಲ, ನೀನ್ ನನ್ ಬಿಟ್ಟಿರ್ತೀಯ? ಅಯ್ಯೋ, ನಾನೇ ಕ್ರೀ ಇರ್ಲಿ, ನನ್ ಗಂಡ ಏನು ನಿಮ್ಮ ಅಳಿಯಂತಾರನ? ಛೇ, ನಿನ್ನತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಬುದ್ಧಿ ಇಲ್ದೇ ಇರೋದಕ್ಕೇನೆ ಈ ತರ ಕೆಲಸ ಮಾಡಿರೋದು. ಅಕ್ಕನ್ ಮಗ ಅಂತ ಹೇಳ್ಬಿಟ್ಟು ನನ್ ಮಗಳ ಕತ್ ಕೊಯ್ದು ಬಿಟ್ರಲ್ರಿ. ಏಯ್, ಬಿಟ್ರೆ ಹಾಡಿದ್ದೆ ಹಾಡು ಕಿಸ್ಬೈದಾಸ ಅನ್ನೋ ಹಾಗೆ ಹೇಳಿದ್ದೆ ಹೇಳ್ತಿದ್ಯಲ್ಲೇ. ನೋಡ, ನಾನು ಈಗಲೇ ಹೋಗಿ ಹಬ್ಬದ ಅಡಿಗೆಗೆ ಏನೇನ್ ಬೇಕೋ ಅದೆಲ್ಲ ತಗೊಂಡ್ ಬರ್ತೀನಿ. ಯಾಕೋ? ಯಾವ ಸಂಭ್ರಮಕ್ಕೋ? ಯಾಕೆ ಅಂದ್ರೆ ನಾಳೆ ನನ್ನ ಅಳಿಮಯ್ಯ ಬರ್ತಾ ಇದ್ದಾನೆ. ಅವನ್ ಬಂದಾಗ ಹಬ್ಬದ ಅಡಿಗೆ ರೆಡಿ ಇರಬೇಕು. ಅದಕ್ಕೆ ಅದೆಲ್ಲ ಆಗಕ್ಕಿಲ್ಲ, ಬೇಕಿದ್ರೆ ನೀವೇ ಮಾಡ್ಕೊಳ್ಳಿ. ಏಯ್, ಸುಮ್ನೆ ಹೇಳ್ದಷ್ಟು ಮಾಡಿದ್ರೆ ನಿನಗೆ ಒಳ್ಳೇದು. ಏನ್ರಿ ಏನ್ರಿ ಒಳ್ಳೇದು? ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇಯ. ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಅಮ್ಮ, ಅಪ್ಪ ಹೇಳಿದ್ದನ್ನ ಮಾಡು. ಜೊತೆ ಅಲ್ವೇ? ಅಮ್ಮ, ಅಪ್ಪ ಹೇಳ್ದಂಗ್ ಮಾಡು ಅಂದೆ ತಾನೆ, ಅಷ್ಟೇ. ಜ್ಯೋತಿ, ಅಮ್ಮ, ಬದಲಾವಣೆ ಜಗದ ನಿಯಮ. ಬೇರೆಯವ್ರು ನಮ್ಮನ್ನ ಬದಲಾಯಿಸಕ್ಕೂ ಮುಂಚೆ ನಮ್ಮನ್ನ ನಾವೇ ಬದಲಾಯಿಸ್ಕೊಂಡ್ರೆ ತುಂಬಾ ಒಳ್ಳೇದು. ನಿಜವಾಗ್ಲೂ ಇವಳು ನನ್ನ ಮಗಳೇನಾ? ಎಷ್ಟು ಸಲೀಸಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಇದ್ದಕ್ಕಿದ್ದಂಗೆ ಇವಳಿಗೇನಾಗೋಯ್ತು? ಜ್ಞಾನೋದಯ ಆಯ್ತು. ನೀನು ಬೇಗ ಜ್ಞಾನೋದಯ ಮಾಡ್ಕೋ, ನಿನಗೂ ಒಳ್ಳೇದಾಗುತ್ತೆ. ಪಂಚಾಯಿತಿಯಲ್ಲಿ ತುಳಸಿ ನನ್ನ ಮಗಳಿಗೆ ಏನು ಹೇಳಿದ್ಲೋ ಗೊತ್ತಿಲ್ಲ. ನನ್ನ ಮಗಳಲ್ಲಿ ಭಾರಿ ಬದಲಾವಣೆ ಆಗಿದೆಯಲ್ಲ. ತುಳಸಿ, ಮೊದಲು ನಿನ್ನ ಬಾಯಿಗೆ ಸಕ್ಕರೆ ಹಾಕ್ಬೇಕು ಕಣಮ್ಮ. ಏ ಚಂದ್ರಿಕಾ, ಏನ್ ಗರ ಬಡ್ದವ್ರ ತರ ನಿಂತಿದ್ಯಾ? ಮಗಳು ಹೇಳಿದ್ ಕೇಳಿಸ್ಲಿಲ್ವಾ? ಆಹಾ, ನಿಮಗೆಲ್ಲ ಶಂಕದಿಂದ ಬಂದ್ರೇ ತೀರ್ಥ. ಹೋಗಿ ಐಟಮ್ಗಳನ್ನೆಲ್ಲ ತಗೊಂಡ್ ಬರ್ತೀನಿ. ಹಬ್ಬದ ಅಡಿಗೆ ರೆಡಿ ಆಗ್ಬೇಕು. ಇದೇನಿದು? ಬದಲಾವಣೆ ಅಂತ ಹಿಂಗ್ ಉಲ್ಟಾ ಹೊಡಿತಾವಳೆ. ಅಜಯ್, ಮಾತಾಡೋ ಟೈಮ್ ಆತು. ನಂಗೇನು ಬೇಡ ಕೆಂಪ. ಪಂಚಾಯತಿಗೆ ಅಂತ ಹೋದವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲೋ. ನಂಗೆ ಯಾಕೋ ಭಯ ಆಗ್ತಿದೆ. ಒಂದ್ ಹೆಜ್ಜೆ ಹೋಗಿ ನೋಡ್ಕೊಂಡು ಬಂದ್ಬಿಡಲ್ವಾ? ಅಜ್ಜಿ, ನೀನೇನು ತಲೆ ಕೆಡ್ಸ್ಕೊಬೇಡ. ನಮ್ಮ ತುಳಸವ ಒಂದು ಇರ್ಪು ಇಬ್ರು ಒಂದಾಗ್ಲಿ ಅಂತಾನೆ ಇರ್ತದೆ. ನೋಡ್ ಬಂದ್ರು. ಶಿವಣ್ಣ, ತುಳಸವ ಪಂಚಾಯತಿಲಿ ಏನ್ ತೀರ್ಪು ಕೊಟ್ಟೆ? ಇನ್ನೇನು ಕೊಟ್ಟಿರ್ತೀಯ? ಇವರಿಬ್ರು ಒಂದಾಗ್ಲಿ ಅಂತಾನೆ ಕೊಟ್ಟಿರ್ತೀಯ, ಹೌದು ತಾನೇ?
ಮೊಮ್ಮಗನೇ ತುಳಸಿ ಏನಾಯ್ತವ? ಜ್ಯೋತಿ ಎಲ್ಲಿ? ಪಂಚಾಯ್ತಿನಲ್ಲಿ ಏನಾಯ್ತು? ಬರೋದಿಲ್ಲ ಅಂದ್ಲಾ? ಶಿವಣ್ಣ, ಜ್ಯೋತಿನ ಬಟ್ಟೆ ಥರ ಕಳಿಸಿದ್ಯಾ ತಾನೆ? ಜ್ಯೋತವ ಬತ್ತಿದ್ದಾಳೆ ತಾನೆ? ಶಿವರಾಜು, ತುಳಸಿ ಏನಾಯ್ತು? ಯಾಕಿಬ್ರು ಸುಮ್ಮನೆ ನಿಂತಿದ್ದೀರಾ? ಹೇಳ್ರಿ. ಅಜ್ಜಿ, ಅದು ಅದು ಜ್ಯೋತಿ. ಏನಾಯ್ತು ಅಂತ ಹೇಳವ್ವ. ಅವಳು ಬರಲ್ಲ ಅಜ್ಜಿ. ಬದಲಿಗೆ ಅಣ್ಣನೇ ಅವಳ ಮನೆಗೆ ಹೋಗ್ಬೇಕು. ಏನು? ಶಿವು ಅವ್ರ ಮನೆಗೆ ಹೋಗ್ಬೇಕಾ? ಯಾಕೆ? ಪಂಚಾಯ್ತಿನಲ್ಲಿ ಏನಾಯ್ತು? ಈ 10 ದಿನದಲ್ಲಿ ಶಿವಣ್ಣ ಏನಾದ್ರೂ ಮನ್ಸನ್ ಗೆಲ್ಲಕ್ಕಾಗ್ಲಿಲ್ಲ ಅಂದ್ರೆ ನಿನಗೆ ವಿಚ್ಛೇದನ ಸಿಕ್ಕ ಹಾಗೆ ಲೆಕ್ಕ. ಈ 10 ದಿನದಲ್ಲಿ ಶಿವಣ್ಣ ಅವ್ರ ತಂಗಿನೇ ಆಗ್ಲಿ, ಅವ್ರ ಕುಟುಂಬದ ಯಾರನ್ನೇ ಆಗ್ಲಿ ನೋಡೋ ಹಾಗಿಲ್ಲ, ಮಾತಾಡ್ಸೋ ಹಾಗಿಲ್ಲ. ಏನ್ ಹೇಳ್ತಿದ್ಯಾ ಮಗ? 10 ದಿವಸ ಶಿವು ಅವ್ರ ಮನೆಯಲ್ಲಿರ್ಬೇಕಾ? ನಾವ್ಯಾರು ಅವನ ಜೊತೆ ಮಾತಾಡ್ಕೊಡ್ದ? ಅವ್ನ್ ನೋಡ್ಬಾರ್ದ? ಏನಮ್ಮ ಇದೆಲ್ಲ? ಅಜ್ಜಿ, ಏನು ಯೋಚನೆ ಮಾಡಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ. ನಾನು ಹೋಗಿ ಏನಾದರೂ ಪರವಾಗಿಲ್ಲ, ಜ್ಯೋತಿನ ಕರ್ಕೊಂಡು ಬಂದೇ ಬರ್ತೀನಿ. ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕು, ಖಂಡಿತ ಎಲ್ಲ ಒಳ್ಳೇದೇ ಆಗತ್ತೆ. ಅದ್ ಯಾವಾಗ್ಲೂ ನಿಂಗಿದ್ದೇ ಇರತ್ತೆ ಮಗನೆ. ಆದ್ರೆ ಯಾರೂ ಇಲ್ಲದೆ ಇರೋವಾಗ ನೀವಿಬ್ರೆ ಈ ಮನೇಲಿ ಹೇಗಿರೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಅಜ್ಜಿ, ನೀವು ಮತ್ತೆ ಕೆಂಪಣ್ಣ ನಮ್ಮನೆಗೆ ಬನ್ನಿ. 10 ದಿನ ನಮ್ಮನೇಲೇ ಇರುವ್ರಂತೆ. ಹಾ ಅಜ್ಜಿ, ಹಾಗೆ ಮಾಡಿ. ಇಲ್ಲಾಂದ್ರೆ ನಿಮ್ಮಿಬ್ರಿಗೂ ಊಟಕ್ಕೆ ತೊಂದರೆ ಆಗತ್ತೆ. ಏನೂ ತೊಂದರೆ ಇಲ್ಲ, ಏನೋ ಮಾಡ್ಕೋತೀವಿ ಬಿಡು. ಯಾಕಜ್ಜಿ, ನಮ್ಮ ಮನೆಗೆ ಬರಬಾರ್ದು ಅಂತನಾ? ಹಂಗಲ್ಲ ಕಣವ್ವ, ಬಾಳೋ ಮನೆ ಖಾಲಿ ಬಿಡಕ್ಕಾಗತ್ತೇನವ್ವ? ದಿನ ದೇವ್ರಿಗೆ ದೀಪ ಹಚ್ಬೇಕು, ಅದಕ್ಕೋಸ್ಕರನಾದ್ರೂ ನಾನು ಇಲ್ಲೇ ಇರ್ಬೇಕವ್ವ. ಅಷ್ಟೇ ತಾನೇ? ದಿನ ಬಂದು ನಾನೇ ದೀಪ ಹಚ್ತೀನಿ ಬಿಡಜ್ಜಿ. ಹಂಗಾಗಕ್ಕಿಲ್ಲವ್ವ. ಮೊದಲೇ ಮನೆ ದೇವ್ರ ಕೋಪನೋ ಏನೋ, ಮನೆಯಲ್ಲಿ ಏನೇನೋ ಆಗ್ತೈತೆ. ಮನೆ ಮಗ ಹೊಸಲ್ ದಾಟಿ ಹೊರಗಡೆ ಹೋಗೋ ಪರಿಸ್ಥಿತಿ ಬಂದಿದೆ.